ವೀಕ್ಷಕರೇ ನೋಡಿ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ. ವೀಕ್ಷಕರೇ ನೋಡಿ ಇವತ್ತು ತಾರೀಕು ಏಪ್ರಿಲ್ 16 ಇರುವುದರಿಂದ ಖಂಡಿತವಾಗಿಯೂ ಕೂಡ ಇವತ್ತು ಬೆಳಗ್ಗೆ ಮುಂಜಾನೆ 10 ಗಂಟೆ 30 ನಿಮಿಷದಿಂದ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇಲ್ಲಿ 16ನೆಯ ಕಂತಿನ ಮತ್ತು 17ನೆಯ ಕಂತಿನ ಮತ್ತು 18ನೆಯ ಕಂತಿನವನ್ನು ಪಡೆದುಕೊಂಡ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ನೋಡಿ ವೀಕ್ಷಕರೇ ಇಲ್ಲಿ 18ನೆಯ ಕಂತಿನ ಮತ್ತು 19ನೆಯ ಕಂತಿನವನ್ನು ನೇರವಾಗಿ ಡಿಬಿಟಿ ಮುಖಾಂತರ ಬಿಡುಗಡೆ ಆಗುವಂತದ್ದು ಸ್ನೇಹಿತರೆ. ಹೌದು, ಇಲ್ಲಿ 18ನೆಯ ಕಂತಿನ ಮತ್ತು 19ನೆಯ ಕಂತಿನ ಟೋಟಲ್ ಆಗಿ 2000 ಪ್ಲಸ್ 2000 4000 ರೂಪಾಯಿ ಹಣವನ್ನು ರಾಜ್ಯದಲ್ಲಿ ಇರುವಂತಹ 30 ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೂ ಕೂಡ ಹಂತವಾಗಿಯೂ ಕೂಡ ಹಣವನ್ನು ಬಿಡುಗಡೆ ಮಾಡುತ್ತಿರುವ ಸರ್ಕಾರ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಯಾವಾಗ ಬಿಡುಗಡೆ ಆಗುತ್ತದೆ ಮತ್ತು ಯಾವ ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಆಗುತ್ತದೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ. ನೋಡಿ ವೀಕ್ಷಕರೇ, ಇಲ್ಲಿ ನೀವೇನಾದ್ರೂ ಮೊದಲ ಬಾರಿಗೆ ಇಲ್ಲಿ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ವೀಕ್ಷಕರೇ, ನೀವು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕೆಂದ್ರೆ ನೀವು ಅರ್ಧಂಬರ್ಧ ವಿಡಿಯೋನ ನೋಡಿದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಗೊತ್ತಾಗಲ್ಲ. ಅದಕ್ಕಾಗಿ ಕಂಪಲ್ಸರಿಯಾಗಿ ಕೂಡ ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇದರ ಬಗ್ಗೆ ಪೂರ್ತಿಯಾದ ಮಾಹಿತಿ ಏನು ಬಂದಿದೆ ಮತ್ತು ಖಂಡಿತವಾಗಿಯೂ ಕೂಡ ಇವತ್ತು 16 ತಾರೀಕು 17 ಟೋಟಲ್ ಆಗಿ ಈ 2 ದಿನಗಳಲ್ಲಿ ಖಂಡಿತವಾಗಿಯೂ ಕೂಡ ಇಲ್ಲಿ 18ನೆಯ ಕಂತಿನ ಪಡೆದುಕೊಂಡವರಿಗೆ ಇಲ್ಲಿ 19ನೆಯ ಕಂತಿನದ ಬಗ್ಗೆ ಪೂರ್ತಿಯಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಿರುವಂತದ್ದು ಸ್ನೇಹಿತರೆ. ನೋಡಿ ವೀಕ್ಷಕರೇ, ರಾಜ್ಯದಲ್ಲಿ ಇರುವಂತಹ 30 ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ಈಗಾಗಲೇ 18ನೆಯ ಕಂತಿನವನ್ನು ಏಪ್ರಿಲ್ ತಿಂಗಳಿನಲ್ಲಿ ಬಿಡುಗಡೆ ಆಗಿದೆ. ಅದರ ಸಲುವಾಗಿ ಇಲ್ಲಿ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಂದ್ರೆ ಯಾರಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ನೀಡಿರುವಂತದ್ದು ಸ್ನೇಹಿತರೆ. ಹೌದು, ಇಲ್ಲಿ ಅವರು ಏನು ಸ್ಪಷ್ಟನೆ ನೀಡಿದ್ದಾರೆ ಮತ್ತು ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ಹಂತವಾಗಿ ಕೂಡ ಹಣವನ್ನು ಬಿಡುಗಡೆ ಮಾಡುವ ಉದ್ದೇಶದಿಂದ ನೋಡಿ ವೀಕ್ಷಕರೇ, ರಾಜ್ಯದಲ್ಲಿ ಇರುವಂತಹ 30 ರಿಂದ 31 ಜಿಲ್ಲೆಗಳಲ್ಲಿ ಇರುವಂತಹ 1,28,00,000 ಗೃಹಲಕ್ಷ್ಮಿ ಫಲಾನುಭವಿಗಳು ಇರುವ ಕಾರಣದಿಂದ ಈಗಾಗಲೇ ಇಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ 18ನೆಯ ಕಂತಿನವನ್ನು ಬಿಡುಗಡೆ ಆಗಿರುವಂತದ್ದು. ಸೊ ಅದಕ್ಕಾಗಿ 19ನೆಯ ಕಂತಿನ 2000 ಮತ್ತು 20ನೆಯ ಕಂತಿನ ಕೂಡ 2000 ಟೋಟಲ್ ಆಗಿ 2000 ಪ್ಲಸ್ 2000 4000 ರೂಪಾಯಿ ಹಣವನ್ನು ಬಿಡುಗಡೆ ಆಗಬೇಕು. ಹೌದಲ್ವಾ? ಅದಕ್ಕಾಗಿ ಸಚಿವರಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಈಗಾಗಲೇ 19ನೆಯ ಕಂತಿನ ಹಣಕ್ಕೆ ಎಷ್ಟು ಬೇಕಾಗುತ್ತದೆಯೋ ಅಷ್ಟು ಹಣವನ್ನು ಮತ್ತು 20ನೆಯ ಕಂತಿನ ಹಣಕ್ಕೂ ಕೂಡ ಎಷ್ಟು ಬೇಕಾಗುತ್ತದೆ ಅಷ್ಟು ರೂಪಾಯಿ ಹಣವನ್ನು ಕೂಡ ಹಂತವಾಗಿಯೂ ಕೂಡ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿ ಬಂದಿರುವಂತದ್ದು ಸ್ನೇಹಿತರೆ. ಹೌದು, ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ಹಂತವಾಗಿ ಕೂಡ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು. ಸೊ ನೋಡಿ ವೀಕ್ಷಕರೇ, ಈಗಾಗಲೇ ಒಂದು ಕಂತಿನ ಹಣಕ್ಕೆ ಈಗ 2500 ಕೋಟಿ ಹಣವನ್ನು ಈಗಾಗಲೇ ಸ್ಟೇಜರಿಗೆ ಬಂದಿರುವಂತದ್ದು. ಆದರೆ ಸ್ಟೇಜರಿಂದ ಇಲ್ಲಿ ಪ್ರತಿಯೊಂದು ಫಲಾನುಭವಿಗಳ ಖಾತೆಗೆ ಬರೋದು ಇಷ್ಟ ಬಾಕಿ ಇರುವಂತದ್ದು ಸ್ನೇಹಿತರೆ. ಹೌದು, ಅದಿಷ್ಟು ಇಲ್ಲಿ ಟೋಟಲ್ ಆಗಿ ಇಲ್ಲಿ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೂ ಕೂಡ ಹಂತವಾಗಿ ಕೂಡ ಇಲ್ಲಿ 19ನೆಯ ಕಂತಿನ ಹಣ ಅಂದರೆ ನೋಡಿ ಇದು ಫೆಬ್ರವರಿ ತಿಂಗಳಿನ ಹಣ ಆಗುತ್ತದೆ ಮತ್ತು 20ನೆಯ ಕಂತಿನ ಹಣ ಅಂದ್ರೆ ಮಾರ್ಚ್ ತಿಂಗಳಿನ ಹಣ ಆಗುತ್ತದೆ. ಹೀಗೆ ಹಂತವಾಗಿ ಕೂಡ ನಿಮ್ಮ ಜಿಲ್ಲೆಗಳಿಗೆ ಇಲ್ಲಿ ತಪ್ಪದೆ ಹಣವನ್ನು ಬರುತ್ತದೆ ಸ್ನೇಹಿತರೆ. ಹಾಗಿದ್ರೆ ಇಲ್ಲಿ ಯಾವ ಜಿಲ್ಲೆಗಳು ಅಂತ ಬಹಳಷ್ಟು ಫಲಾನುಭವಿಗಳು ಕೇಳ್ತಾ ಇರುವಂತದ್ದು. ನೋಡಿ ಸ್ನೇಹಿತರೆ, ಇಲ್ಲಿ ಅವರು ಆ ಜಿಲ್ಲೆ ಈ ಜಿಲ್ಲೆ ಅಂತ ಯಾವ ಜಿಲ್ಲೆನೂ ಕೂಡ ಕೊಟ್ಟಿಲ್ಲ. ಕಂಪಲ್ಸರಿಯಾಗಿ ಕೂಡ ತಪ್ಪದೆ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ಹಂತವಾಗಿ ಕೂಡ ಹಣವನ್ನು ಬಿಡುಗಡೆ ಆಗುತ್ತದೆ. ವೀಕ್ಷಕರೇ, ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೋಡಿ, ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ಹಂತವಾಗಿ ಕೂಡ ಹಣವನ್ನು ಬಿಡುಗಡೆ ಆಗುತ್ತದೆ. ಖಂಡಿತವಾಗಿ ಕೂಡ ನಿಮ್ಮ ಜಿಲ್ಲೆಗಳಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಬರುತ್ತದೆ. ಇಲ್ಲಿ ನೋಡಿ, ಅವರು ಆ ಜಿಲ್ಲೆ ಈ ಜಿಲ್ಲೆ ಅಂತ ಯಾವುದೇ ರೀತಿಯಾಗಿಯೂ ಕೂಡ ಜಿಲ್ಲೆಗಳನ್ನು ವಿಂಗಡಣೆ ಮಾಡಲ್ಲ. ಕಂಪಲ್ಸರಿಯಾಗಿಯೂ ಕೂಡ ತಪ್ಪದೆ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ಅಂದರೆ ನೋಡಿ ರಾಜ್ಯದಲ್ಲಿ ಇಲ್ಲಿ 1,28,00,000 ಫಲಾನುಭವಿಗಳು ಇರುವಂತದ್ದು. ಆದರೆ ಅವರಿಗೆಲ್ಲ ಆಟೋಮೆಟಿಕ್ ಆಗಿ ಇಲ್ಲಿ ಡಿಬಿಟಿ ಮುಖಾಂತರ ಹಣವನ್ನು ಪುಷ್ ಆಗುತ್ತದೆ ಸ್ನೇಹಿತರೆ. ಮತ್ತು ಒಬ್ಬೊಬ್ಬರು ಕೇಳ್ತಾ ಇರುವುದು ಏನೆಂದರೆ, ನೋಡಿ ಸರ್, ನಮಗೆ ಗೃಹಲಕ್ಷ್ಮಿ ಯೋಜನೆಯ 18ನೆಯ ಕಂತಿನ ಬಂದಿದೆ ಮತ್ತು 19ನೆಯ ಕಂತಿನ ಬಂದಿಲ್ಲ ಮತ್ತು 20ನೆಯ ಕಂತಿನ ಬಂದಿಲ್ಲ, ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತದೆ ಅಂತ ಮಾಹಿತಿ ಕೊಡಿ ಅಂತ ಕೇಳ್ತಾ ಇರುವಂತದ್ದು. ನೋಡಿ ಸ್ನೇಹಿತರೆ, ಖಂಡಿತವಾಗಿಯೂ ಕೂಡ ತಪ್ಪದೆ ನಿಮಗೆ ಇಲ್ಲಿ ತಪ್ಪದೆ ಹೇಳ್ತಾ ಇದ್ದೀನಿ, ಹಣವನ್ನು ಬಂದೇ ಬರುತ್ತದೆ. ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ. ಸೊ ನೋಡಿ ವೀಕ್ಷಕರೇ, ನಿಮ್ಮ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಂದಿದ್ದಾರೆ. ಇಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಬೇಕು ಸ್ನೇಹಿತರೆ. ವೀಕ್ಷಕರೇ, ವಿಡಿಯೋನ ಹೇಗೆ ಅನಿಸ್ತು ಅಂತ ಒಂದೇ ಲೈಕ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು. ನಾವು ಮತ್ತೊಂದು ಅಪ್ಡೇಟ್ ಜೊತೆಗೆ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.